ನಮಸ್ಕಾರ ಎಲ್ರಿಗೂ. ತುಂಬಾ ದಿನ ಆದ್ಮೇಲೆ ಶಾರ್ಟ್ ವಿಡಿಯೋ ಕಡೆ ಬಂದಿದ್ದೀನಿ. ಟಾಟಾ ಗಾಡಿ ಮತ್ತೆ ಈ ಕಾಮೆಂಟ್ ಎರಡು ಒಟ್ಟಿಗೆ ಹೊಲ್ಟು. ಟಾಟಾ ಗಾಡಿ ಬಂದು ಮಧುರೈ ಅನ್ಲೋಡು, ನಮ್ದು ಕೇರಳ ಅನ್ಲೋಡು. ಗಾಡಿಲಿ ಒಂದು ಚಿಕ್ಕದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ನಾವು ಗ್ಯಾರೇಜಿಗೆ ಗಾಡಿ ತಗೊಂಡೋದು. ಕ್ಯಾಬಿನ್ ಎತ್ತಿ ನೋಡಿದ್ರೆ ಕಂಪ್ರೆಸರ್ ಪೈಪ್ ಕಟ್ಟಾಗಿ ಹೋಯ್ತು, ಲೀಕೇಜ್ ಆಯ್ತಿತ್ತು ಏರ್ ಎಲ್ಲ. ಅಲ್ಲಿಂದ ಗ್ಯಾರೇಜ್ ಓನರ್ ಕೂಡ ಬೆಳಬೆಳಿಗ್ಗೆ ಗರಂ ಆಗೋಯಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರ ಮೇಲೂ ರೌದ್ರಾವತಾರನ ತೋರಿಸ್ತಾ ಇದ್ರು. ಮನುಷ್ಯ ಕಲ್ತರ ಇದ್ರು, ಮನ್ಸ್ ಮಾತ್ರ ಬೆಣ್ಣೆ ತರ ಇತ್ತು. ಬ್ರೇಕ್ ಡೌನ್ ಆಗಿದ್ದ ಜಾಗದಿಂದ ವ್ಯಾಕ್ಯೂಮ್ ಬೋಲ್ಟ್ ಲೂಸ್ ಮಾಡ್ಕೊಂಡು ಗಾಡಿಲಿವರೆಗೂ ಅವರೇ ತಗೊಂಡ್ಬಂದ್ರು. ಪೈಪ್ ಬಿಚ್ಬಿಟ್ಟು ಹೊಸ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಆಟೋಮೊಬೈಲ್ಸ್ ಕಡೆ ಕಳ್ಸಿದ್ರು. ನಾನು ಮತ್ತೆ ಇನ್ನೊಬ್ರು ಬಸ್ ಡ್ರೈವರ್ ಇಬ್ರು ಕೂಡ ಹೋಗಿದ್ದು, ಯಾಕೆಂದ್ರೆ ಅವ್ರ ಗಾಡಿ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು. ಹೆಂಗಿದ್ರು ಗಾಡಿ ಗ್ಯಾರೇಜಿಗೆ ಬಂದಿದೆ, ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೆಲಸ ಕೂಡ ಇತ್ತು, ಅದು ಕೂಡ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬೇಕಾಗಿರೋ ಐಟಮ್ ಎಲ್ಲ ಬೈ ಮಾಡ್ಕೊಂಡು 970 ರೂಪಾಯಿ ಬಿಲ್ ಆಯ್ತು. ಸೊ ಡ್ರೈವರ್ ನಲ್ಲೇ ಬಿಟ್ಟು ನಾನೊಬ್ಬ ನಡ್ಕೊಂಡು ಬಂದೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಬೇಕಾಗಿರೋ ಐಟಮ್ ಇನ್ನೂ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಇಕೋಮೆಟ್ ಗಾಡಿಲಿ ಬಲ್ಬ್ ಫಿಟ್ ಮಾಡೋದಂತೂ ತುಂಬಾ ಕಷ್ಟ ಐತೆ ಅಂತ ಇವತ್ತು ಗೊತ್ತಾಯ್ತು. ವೈರಿಂಗ್ ಕೆಲಸ ಮುಗಿಯೋಷ್ಟೊತ್ತಿಗೆ ಪೈಪ್ ಕೂಡ ಫಿಟ್ ಆಗೋಯ್ತು. ಗ್ಯಾರೇಜ್ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಅಮೌಂಟ್ ಎಲ್ಲ ಪೇ ಮಾಡಾದ್ಮೇಲೆ ಗಾಡಿ ಹೆಡ್ಲೈಟ್ ಕೂಡ ಹೆಂಗ್ ಬರ್ತಾ ಇದಾವೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿ ನೋಡಿದ್ವು, ಸಖತ್ತಾಗೆ ಬರ್ತಾ ಇತ್ತು. ಇನ್ಮೇಲೆ ಫುಲ್ ಜಾಲಿ ಮಾಡ್ಬೋದು ಅನ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದು ಮ್ಯಾಪ್ ನಲ್ಲಿ ಅನ್ಲೋಡ್ ಪಾಯಿಂಟ್ ಲೊಕೇಶನ್ ಹಾಕಿದೆ. 190 ಕಿಲೋಮೀಟರ್ ತೋರಿಸ್ತಾ ಇತ್ತು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಲ್ಟು. ಇಲ್ಲಿಗೆ ನಮ್ಮ ಕೆಲಸ ಕಾರ್ಯ ಎಲ್ಲ ಮುಗೀತು. ಹೀಗೆ ಹೆಚ್ಚಿನ ಶಾರ್ಟ್ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.